ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಸೊ ಬರ್ರಿ ಇವತ್ತು ನಾವು ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಮಟರ್ ಪನ್ನೀರ್ ಮಾಡೋಣ. ಸೊ ಮಟರ್ ಪನ್ನೀರ್ ಮಾಡೋಕೆ ಆಬ್ವಿಯಸ್ಲಿ ಇಲ್ಲಿ ನೋಡಿರಿ ಗ್ರೀನ್ ಪೀಸ್ ಅದಾವೆ ನನ್ನ ಹತ್ರ, ಮಟ್ರ, ಹಸಿರು ಬಟಾಣಿ ಫುಲ್ ಫ್ರೆಶ್ ಅದಾವೆ ಇವ. ಆಮೇಲೆ ನಾನಿಲ್ಲಿ ಪನ್ನೀರ ಈ ರೀತಿ ಕ್ಯೂಬ್ಸ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. ಫುಲ್ ಫ್ರೆಶ್ ಮಲಾಯಿ ಪನ್ನೀರ್ ಐತಿದ್ದು. ಸೊ ಇಲ್ಲಿ ನೋಡಿರಿ, ನಾವು ಯಾವ ಸೈಜ್ ಬೇಕು ಆ ರೀತಿ ಮಾಡ್ಕೊಳ್ಬೋದು. ಸೊ ಈಗ ನಾವು ಮಟರ್ ಪನ್ನೀರ್ ಮಾಡೋಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನಿಲ್ಲಿ ಕೊತ್ತಂಬರಿದು ದಂಟು ತೊಗೊಂಡೇನಿ. ಇಲ್ಲಿ ನೋಡಿರಿ, ಕೊರಿಯಾಂಡರ್ ಸ್ಟೆಮ್ಸ್, ಅಲ್ಲ ಬೆಳ್ಳುಳ್ಳಿ, 2 ಮೀಡಿಯಮ್ ಉಳ್ಳಾಗಡ್ಡಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಪ್ಯೂರಿ. ಫುಲ್ ಪ್ಯೂರಿ ಮಾಡಿಲ್ಲ, ಆಮೇಲೆ ನಾನು ಮಾಡ್ಕೊಳ್ತೀನಿ. ಸೊ ಎಲ್ಲದಕ್ಕಿಂತ ಮುಂಚೆ ನಾವು ಚಾಪಿಂಗಿಂದ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಇದೇನು ಉಳ್ಳಾಗಡ್ಡಿ, ಹಸಿರು ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಏನದಲ್ಲ, ಇದನ್ನು ನಾನು ರಫ್ಲಿ ಚಾಪ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿರಿ, ಉಳ್ಳಾಗಡ್ಡಿನೂ ನಾನು ಫುಲ್ ರಫ್ಲಿನೇ ದೊಡ್ಡ ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ. ಅದೇ ರೀತಿ ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಅದನ್ನು ನಾನು ರಫ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡ್ತೇನೆ. ಇಲ್ಲಿ ನೋಡಿರಿ, ಈ ರೀತಿ ಇದನ್ನ ಕಟ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡು ಈ ಪ್ಯಾನ್ ಇಟ್ಕೊಳ್ತೀನಿ. ಇದೊಂದು ಸ್ವಲ್ಪ ನೀರು ಹೋಗಲಿ. ಇದು ಬಿಸಿ ಆದ ತಕ್ಷಣ ಇದಕ್ಕೊಂದು ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡೇನಿ. ನೀವು ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನ ಹಾಕ್ಕೊಳ್ಬೋದು. ಸರ್ಸೋಕಾ ತೇಲ್, ಮಸ್ಟರ್ಡ್ ಆಯಿಲ್ ಅದ್ರಾಗೂ ಭಾಳ ಚಲೋ ಆಕೈತಿ. ಮಟರ್ ಪನ್ನೀರ್ ಆ್ಯಕ್ಚುಲಿ ಪಂಜಾಬಿ ಅನ್ಸಿದ್ದು ಫೇಮಸ್ ಡಿಶ್ ಅಲ್ಲ. ಸೊ ಅವ್ರು ಅದನ್ನ ಸರ್ಸೋಕಾ ತೇಲ್ ಒಳಗನ ಅದು ಏನದು ಸಾಸಿವೆ ಎಣ್ಣೆ ಒಳಗನ ಮಾಡ್ತಾರೆ. ಸೊ ಅದ್ರಾಗೂ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತೈತಿ ಆ ಆಯಿಲೇ. ಬಟ್ ಇವತ್ತು ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ಕೊಳಕತ್ತೀನಿ. ಸೊ ನಾನು ಮೊದಲು ಪ್ಯಾನಿಗೆ ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಅದು ನಾನೇನು ಹೆಂಚಿಟ್ಕೊಂಡಿದ್ದೆಲ್ಲ ಅದು ಉಳ್ಳಾಗಡ್ಡಿ ಹಾಕ್ಕೊಂಡೆ. ಉಳ್ಳಾಗಡ್ಡಿನ ನಾವು ಫುಲ್ ಬ್ರೌನಿಶ್ ಹಿಂಗೆ ಮಾಡ್ಬೇಕಂತೇನಿಲ್ಲ, ಜಸ್ಟ್ ಸಾಫ್ಟ್ ಮಾಡ್ಕೊಳ್ಬೇಕು. ಸಾಫ್ಟ್ ಮಾಡ್ಕೊಳ್ಳೋ ಸಂಬಂಧ ನಾನು ಸ್ವಲ್ಪ ಅದ್ರ ಮೇಲೆ ಒಂದು ಚಿಟಕಿ ಉಪ್ಪು ಹಾಕಿದ್ದೆ. ಆಮೇಲೆ ಉಳ್ಳಾಗಡ್ಡಿ ಜೊತೆ ಹಸಿರು ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಇವಿಷ್ಟೂ ಹಾಕ್ಕೊಂಡು ನಾವು ಇದ್ರದ್ದು ಸ್ವಲ್ಪ ಹಸಿರು ವಾಸನೆ ಹೋಗೋ ತನಕ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ತಕ್ಷಣ ಇವಾಗ ನಾನು ಅದಕ್ಕೆ ಅರ್ಶಿಣದ ಪುಡಿ, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಇದು ಅಚ್ಕಾರದ ಪುಡಿ, ಇದು ಪೌಡರ್ ಪುಡಿ ಐತಿ, ಚಿಲ್ಲಿ ಪೌಡರ್ ಐತಿ. ಸೊ ಇದನ್ನ ನಾನು ಹಾಕ್ಕೊಂಡೇನೆ. ಈಗೇನು ನಾವು ಪೌಡರ್ ಮಸಾಲಾಸ್ ಹಾಕ್ಕೊಂಡೇವಲ್ಲ, ಈ ಪೌಡರ್ ಮಸಾಲಾಸ ಹತ್ಕೊಳ್ಬಾರ್ದು ಅಂಥೇಳಿ ನಾನು ಇದಕ್ಕೆ 2 ಸ್ಪೂನ್ ಇದು ಮೊಸರು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಅದು ನಾವು ಹಂಗೆ ಮಸಾಲ ಫ್ರೈ ಮಾಡಿದ್ವಂದ್ರೆ ಮಸಾಲ ಹೊತ್ತು ಬಿಡ್ತದಲ್ಲ, ಅದಕ್ಕೆ ಈಗ ನಾವು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ ತಕ್ಷಣ ನಾವು ಕಂಟಿನ್ಯೂಸ್ಲಿ ಕೈ ಆಡಿಸ್ಕೊತಿರ್ಬೇಕು, ಇಲ್ಲಾಂದ್ರೆ ಅದು ಅಂದ್ರೆ ಒಡ್ದಂಗೆ ಕಾಣಿಸ್ತೈತಿ. ಸೊ ಮೊಸರು ಹಾಕಿದ ತಕ್ಷಣ ನಾವು ಅದನ್ನ ಕಂಟಿನ್ಯೂ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲಿ ನೋಡ್ರಿ, ಕಲರು ಎಷ್ಟು ಚಲೋ ಕಾಣಕತ್ತದ. ಸೊ ಈ ರೀತಿ ಇದನ್ನ ನಾವು ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಫ್ಲೇಮ್ ಆಫ್ ಮಾಡಿ ಅದನ್ನ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಅದು ಫುಲ್ ಆರಿ ಆದಮೇಲೆ ಇದನ್ನ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಪನ್ನೀರ್ ಮಟರಿಗೆ. ಇದು ನಮ್ಮದು ಬೇಸ್ ಅಂದ್ರೆ ಮಸಾಲ, ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಇದೊಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಫುಲ್ ಪ್ಯೂರಿ ಒಳಗೆ ನೀಟಾಗಿ. ಇದನ್ನ ಪೇಸ್ಟ್ ಮಾಡಬೇಕಾದ್ರೆ ಮೇಕ್ ಶೋರ್ ಅದೆಲ್ಲ ಆರಿತ್ತು ಅಂಥೇಳಿ, ಇಲ್ಲ ಅಂದ್ರೆ ಮಿಕ್ಸರೆಲ್ಲ ಫುಲ್ ಕಲರ್ ಆಗಿ ಸೈಡಿಗೆ ಬರ್ತದೆ. ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡೇನಿ, ಒಂದು 4-5 ಗೋಡಂಬಿ ಹಾಕ್ಕೊಂಡೇನಿ. ಗೋಡಂಬಿ ಈಸ್ ಆಪ್ಷನಲ್. ಗೋಡಂಬಿಯಿಂದೇನೋ ಒಂದು ಸ್ವಲ್ಪ ಶಾಹಿ, ಒಂದು ಸ್ವಲ್ಪ ರಿಚ್ನೆಸ್ ಬರ್ತೈತಿ. ಸೊ ಅದಕ್ಕೆ ನಾನು ಫೈನ್ ಪೇಸ್ಟ್ ಇಲ್ಲಿ ನೋಡ್ರಿ ಆಗೈತಿ. ಸೊ ಗೋಡಂಬಿ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೀತದೆ. ಸೊ ಇವಾಗ ನಮ್ಮದು ಬೇಸ್ ರೆಡಿ ಆಯಿತು, ಮಸಾಲ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಮಟ್ರ್ ತೊಗೊಂಡೇನಿ, ಇದು ಹಸಿರು ಬಟಾಣಿ. ಬರ್ರಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಸೇಮ್ ಅದೇ ಪ್ಯಾನಿಗೆ ನಾನು ಮತ್ತೊಂದು 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದ್ಮೇಲೆ ನಾನು ಹಸಿರು ಬಟಾಣಿನ ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ. ಬಟಾಣಿ ಹಸಿ ಅದಾವಲ್ಲ, ನಾವು ಅದನ್ನ ಡೈರೆಕ್ಟ್ ಆಮೇಲೆ ಮಸಾಲೆ ಒಳಗೂ ಕುಕ್ ಮಾಡ್ಬೋದಿತ್ತು. ಬಟ್ ಇವಾಗ ಪೂರ್ತಿ ಫ್ರೆಶ್ ಹಸಿಯಾಗಿರೋದ್ರಿಂದ ನಾನು ಇದನ್ನ ಆಯಿಲ್ ಒಳಗೆ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳಕತ್ತೀನಿ, ಶಾಲೋ ಫ್ರೈ.
ಯಾಕಂದ್ರೆ ಅದು ಆಮೇಲೆ ಭಾಳ ಹಸಿ ಉಳಿಬಾರ್ದು ಅಂಥೇಳಿ. ಈಗ ನೋಡಿರಿ ನಾವು ಇವಾಗ ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಈ ವಟಾಣಿಗೆ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಕೊಡೋಣ. ಆಲ್ದೋ ನಾವು ಅದನ್ನ ಮಸಾಲಾಸ್ ಎಲ್ಲ ಹುರ್ಕೊಂಡೇ ಪೇಸ್ಟ್ ಮಾಡ್ಕೊಂಡೀವಿ, ಬಟ್ ಸ್ಟಿಲ್ ಅದನ್ನ ನಾವು ಇನ್ನೊಂದು ಸರ್ತಿ ಎಣ್ಣೆ ಬಿಡೋವರೆಗೂ ಅದನ್ನ ನಾವು ಪ್ಯಾನ್ ಒಳಗೆ ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವು ಯಾವುದೇ ಮಸಾಲಾನ ರುಬ್ಕೊಂಡೇವಂದ್ರೆ ಅದನ್ನ ನಾವು ಇನ್ನೊಂದು ಸರ್ತಿ ಅದನ್ನ ನಾವು ಒಗ್ಗರಣೆ ಒಳಗೆ ಹಾಕ್ಕೊಂಡ್ವಿ ಅಂದ್ರೆ ಸ್ವಲ್ಪ ಎಣ್ಣೆ ಹೋಗೊಳ್ತನ ಹುರ್ಕೊಂಡ್ರೆ ಚಲೋ ಟೇಸ್ಟ್ ಬರ್ತದೆ. ಇಲ್ಲಿ ನೋಡಿರಿ ಅಷ್ಟು ತಳ ಹತ್ತುವಲ್ತು ತಳ ಬಿಡಾಕತ್ತದ, ಇದು ಆಲ್ಮೋಸ್ಟ್ ಆಗದ. ಇದಕ್ಕೆ ನಾನು ಒಂದು ಸ್ವಲ್ಪ ಇವಾಗಲೇ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಸಾಲ್ಟ್ ಮತ್ತು ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇದು ಸ್ವಲ್ಪ ಕಲರಿಗೋಸ್ಕರ. ಆಮೇಲೆ ನಮ್ಗೆ ಖಾರ ನಮಗೆ ಸ್ಪೈಸಿ ಲೆವೆಲ್ ಎಷ್ಟು ಬೇಕಲ್ಲ ನಾವು ಹಂಗೆ ಹಾಕ್ಕೊಳ್ಬೋದು. ಇಲ್ಲಿ ನೋಡ್ರಿ ಸ್ವಲ್ಪ ನಾನು ಇದಕ್ಕೆ ಖಾರ ಮತ್ತು ಉಪ್ಪನ್ನು ಎರಡೂ ಇದು ಸ್ಟೆಪ್ಪಿಗೆ ಇಲ್ಲೇ ಹಾಕ್ಕೊಂಡೇನೆ. ಕಲರ್ ಎಷ್ಟು ಚಲೋ ಬರಾಕತ್ತದ ನೋಡಿರಿ. ಈಗ ಮಸಾಲ ಚಲೋ ಬಂದದ, ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಕಲರ್ ಬಂದದ. ಅವ್ರದ್ದು ಡಿಶಸ್ ಇದೇ ರೀತಿ ಇರ್ತದೆ. ಸೊ ತಳ ಹತ್ತುವಲ್ತ ಇದಕ್ಕೆ ನಾನು ಇವಾಗ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತೀನಿ, ಹಣ್ಣಾಗಿರೋದು ಟೊಮೆಟೊ ಪ್ಯೂರಿನ. ಇಲ್ಲಿ ನೋಡಿರಿ ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಇದಕ್ಕೆ ಚಲೋ ಮಿಕ್ಸ್ ಕೊಡ್ಕೊಳ್ಳೋಣ. ಇಲ್ಲಿ ನೋಡಿರಿ ಎಷ್ಟು ಚಲೋ ಕಲರ್ ಬಂದದ. ಇದನ್ನ ನಾವು ಇವಾಗ ನಮ್ಗೆ ಯಾವ ರೀತಿ ಗ್ರೇವಿದು ಕನ್ಸಿಸ್ಟೆನ್ಸಿ ಬೇಕಾ ಅಷ್ಟು ಇದಕ್ಕೆ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಬಿಡೋಣ. ಇಲ್ಲಿ ನೋಡಿರಿ ಸ್ವಲ್ಪ ಕುದ್ದಾದ್ಮೇಲೆ ಇನ್ನೂ ಸ್ವಲ್ಪ ಥಿಕ್ ಆಗ್ತದೆ ಗ್ರೇವಿ. ಸೊ ಅದ್ರ ಪ್ರಕಾರ ನಾವು ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿರಿ ಯಾಕಂದ್ರೆ ಸ್ವಲ್ಪ ಕುದಿಬೇಕಲ್ಲ, ನೀರು ಅವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ತೈತಿ. ಸೊ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಕುದಿಯಕ್ಕೆ ಬಿಡ್ತೇನೆ. ಇದೊಂದು ಸ್ವಲ್ಪ ಕುದಿ ಬರಲಿ, ಅಲ್ಲಿವರೆಗೂ ನಾನು ಇದಕ್ಕೊಂದು ಮೇನ್ ಮಸಾಲ ಮಾಡ್ಕೊಳ್ತೀನಿ. ಇದು ಮಟ್ರ್ ಪನ್ನೀರ್ದನ್ನು ಮಸಾಲ ಮಾಡ್ಕೊಳಕತ್ತೀನಿ. ಮಸಾಲ ಒಳಗೆ ನಾನು ಏನೇನು ಸ್ಪೈಸಸ್ ಹಾಕ್ಕೊಂಡೇನಂದ್ರೆ ಕರಿಮೆಣಸು, ಜೀರಿಗೆ, ಧನಿಯಾ ಕಾಳು ಮತ್ತು ಉಪ್ಪು, ಯಾಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಸೊ ಇಲ್ಲಿ ನೋಡ್ರಿ ಇದಕ್ಕೆ ನಾನು ಇವಾಗ ಈ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಳ್ತೀನಿ. ಚಲೋ ತಂಗಿ ಪನ್ನೀರನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದು. ಅದು ಪನ್ನೀರು ಇದೆಲ್ಲ ಫ್ಲೇವರ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ತೈತಿ. ಸೊ ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡೋಣ. ಇಲ್ಲಿ ನೋಡ್ರಿ ಮಟರನ್ನು ಚಲೋ ತಂಗಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದಾಗೈತಿ, ಮಸಾಲನೂ ಬೆಂದಿದ್ದೈತಿ, ಫ್ರೈ ಮಾಡ್ಕೊಂಡೇನಿ. ಸೊ ಪನ್ನೀರ್ ಒಂದು ಸ್ವಲ್ಪ ಫ್ಲೇವರ್ ಅಬ್ಸಾರ್ಬ್ ಮಾಡ್ಕೋವರೆಗೂ ಇದನ್ನ ಒಂದು 4 to 5 minutesದು ಬಾಯ್ಲ್ ತೊಗೊಳ್ಳೋಣ. ಇಲ್ಲಿ ನೋಡ್ರಿ ಬಾಯ್ಲ್ ಆಗಾಕತ್ತದ. ಆಮೇಲೆ ಆಲ್ಮೋಸ್ಟ್ ಬಾಯ್ಲ್ ಆತಂದ್ರೆ ಎಣ್ಣೆದು ಒಂದು ಲೇಯರ ಮೇಲೆ ಬಿಡ್ತೈತಿ. ಅದು ಬಂತಂದ್ರೆ ನಮ್ಮ ಪನ್ನೀರ್ ಅಂದ್ರೆ ಯಾವುದೇ ಡಿಶ್ ಆದರೂ ಪರ್ಫೆಕ್ಟ್ಲಿ ಕುಕ್ ಆಗೈತೆ ಅಂತ ಅರ್ಥ. ಸೊ ಇವಾಗ ಇದು ಕುಕ್ ಆಗದ. ಅದಕ್ಕೆ ನಾನು ಲಾಸ್ಟ್ ಒಂದು ಸ್ಟೆಪ್ ಏನಂದ್ರೆ ನಾನೇನು ಮಸಾಲ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ಲ, ಆ ಪೌಡ್ರನ್ನ ಇದಕ್ಕೊಂದು ಸ್ವಲ್ಪ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೇನ್ ಫ್ಲೇವರ್ ಈ ಮಸಾಲೆಯಿಂದನೇ ಬರೋದು. ಸೊ ಇದನ್ನ ನಾನು ಲಾಸ್ಟಿಗೆ ಹಾಕ್ಕೊಳಕತ್ತೀನಿ. ಮಸಾಲ ಏನದಲ್ಲ ಅದನ್ನು ನಾನು ರೋಸ್ಟ್ ಮಾಡ್ಕೊಂಡಿದ್ದೈತಿ. ಸೊ ಇದನ್ನ ಲಾಸ್ಟಿಗೆ ನಾನು ಆ್ಯಡ್ ಮಾಡ್ಕೊಳತ್ತೇನೆ. ಇಲ್ಲಿ ನೋಡಿರಿ ನಮ್ಮದು ಟೇಸ್ಟಿ ಡಿಲಿಷಿಯಸ್ ಮಟ್ರ್ ಪನ್ನೀರ್ ರೆಡಿ ಆಗಿಬಿಡ್ತಾ. ನಿಮಗೂ ಈ ರೆಸಿಪಿ ನಾನು ಮಾಡಿರೋ ಸ್ಟೈಲ್ ಒಳಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೋಡಿರಿ ಎಷ್ಟು ಕಲರ್ ಎಷ್ಟು ಚಲೋ ಬಂದದ, ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಗತೆನೇ ಬಂದದ. ಟೇಸ್ಟೂ ಅಷ್ಟು ರುಚಿ ಆಗೈತಿ. ಸೊ ಪ್ಲೀಸ್ ನೀವು ಒಂದ್ಸತ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಚಲೋ ಅನ್ಸಿತ್ತು ಅಂದ್ರೆ ಪ್ಲೀಸ್ ಡೂ ಕಮೆಂಟ್, ಆಲ್ಸೋ ಡೂ ಶೇರ್. ಥ್ಯಾಂಕ್ ಯು ಸೋ ಮಚ್. tada, have a good day, great day. Thank you. Bye bye. Enjoy your day.